ಕುರುಕ್ಷೇತ್ರ ಧರ್ಮ ಅಧರ್ಮದ ನಡುವಿನ ಮಹಾಸಮರ. 18 ದಿನಗಳ ಕಾಲ ನಡೆದ ಆ ಸಮರದಲ್ಲಿ ಅತಿರಥ ಮಹಾರಥರು, ಮಹಾಪರಾಕ್ರಮಿಗಳು ವೀರ ಮರಣವನ್ನು ಹೊಂದಿದ್ರು. ಆದರೆ ಆ ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಹಲವು ರೋಚಕ ಸಂಗತಿಗಳು ನಡೆದಿವೆ. ಅಂತಹ ಸಂಗತಿಯಲ್ಲಿ ಒಂದು ದುರ್ಯೋಧನನಿಗೆ ಒಲಿದ ಒಂದು ಮಹಾವರದ ಸ್ವಾರಸ್ಯಕರ ಕಹಾನಿ. ಕುರುಕ್ಷೇತ್ರ ಯುದ್ಧವನ್ನ ಕ್ಷಣ ಮಾತ್ರದಲ್ಲಿ ಮುಗಿಸಬಲ್ಲ ವರ ದುರ್ಯೋಧನನಿಗೆ ಒಲಿದಿತ್ತು. ಪಂಚ ಪಾಂಡವರನ್ನ ಸಂಹರಿಸುವ ಶಕ್ತಿ ದುರ್ಯೋಧನ ಸಲೀಸಾಗಿ ಪಡೆದಿದ್ದ. ಕೌರವೇಶ್ವರ ಪಡೆದಿದ್ದ ಆ ವರ ಪಾಂಡವರಲ್ಲಿ ಮೃತ್ಯು ಭಯವನ್ನೇ ಹುಟ್ಟಿಸಿತ್ತು. ಸಾಕ್ಷಾತ್ ಶ್ರೀಕೃಷ್ಣನಿಗೂ ನಡುಕ ತರಿಸಿತ್ತು. ಕೌರವೇಶ್ವರನಿಗೆ ಅಂತಹದ್ದೊಂದು ವರವನ್ನ ಕೊಟ್ಟವರು ಇವರೇ. ಕೌರವರಿಗೂ ಪಾಂಡವರಿಗೂ ತಾತನಾಗಿದ್ದ ಅಪ್ರತಿಮ ಶೂರ ಗಂಗಪುತ್ರ ಭೀಷ್ಮಾಚಾರ್ಯ. ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರ ಪರ ದ್ರೋಣ, ಭೀಷ್ಮ, ಕರ್ಣ, ಬಲರಾಮ ಸೇರಿದಂತೆ ಹಲವು ವೀರಗ್ರಾಣಿಗಳು ಯುದ್ಧ ಮಾಡ್ತಿದ್ರು. ಪಾಂಡವರ ಸೇನೆಯನ್ನ ಕ್ಷಣಾರ್ಧದಲ್ಲಿ ಸೋಲಿಸಬಲ್ಲ ಶಕ್ತಿ ಭೀಷ್ಮಾಚಾರ್ಯರಿಗಿತ್ತು. ಆದರೂ ಕುರುಕ್ಷೇತ್ರ ಯುದ್ಧ ಆರಂಭವಾದ ದಿನದಿಂದ ಕೌರವರ ಸೇನೆಗೆ ಹಿನ್ನಡೆಯಾಗುತ್ತಲೇ ಇತ್ತು. ಇದರಿಂದ ಅಚ್ಚರಿಗೊಂಡ ದುರ್ಯೋಧನ ತನ್ನ ಸೋದರ ಮಾವ ಶಕುನಿಯಲ್ಲಿ ಪ್ರಸ್ತಾಪ ಮಾಡ್ತಾನೆ. ಮಾಮ, ಗಾಂಧಾರ ಸಾರ್ವಭೌಮ, ಇದೇನಿದು? ಪಾಂಡವರಿಗಿಂತ ಹೆಚ್ಚು ಸೇನಾ ಬಳಗವಿದ್ರು ನನ್ನ ಸೈನ್ಯಕ್ಕೆ ಪ್ರತಿನಿತ್ಯ ಹಿನ್ನಡೆಯಾಗ್ತಾ ಇದೆ. ನಮ್ಮ ಪರ ದ್ರೋಣ, ಬಲರಾಮ, ಅಶ್ವತ್ಥಾಮ, ಕರ್ಣ, ಸೈಂಧವರಂತಹ ವೀರಾದಿ ವೀರರಿದ್ದಾರೆ. ಅದರಲ್ಲೂ ಮಹಾಪರಾಕ್ರಮಿಯಾದ ನಮ್ಮ ಪಿತಾಮಹ ಭೀಷ್ಮರಿದ್ದಾರೆ. ಆದರೂ ನಮ್ಮ ಸೇನೆಗೆ ಹಿನ್ನಡೆ. ಇದಕ್ಕೆ ಕಾರಣವೇನು ಮಾಮ? ಸುಯೋಧನ, ನನಗೂ ನಮ್ಮ ಸೇನೆಯ ಪರಿಸ್ಥಿತಿ ನೋಡ್ತಿದ್ರೆ ಅನುಮಾನ ಹುಟ್ಟುತ್ತಾ ಇದೆ. ಭೀಷ್ಮಾಚಾರ್ಯದ ಪರಾಕ್ರಮದ ಮುಂದೆ ಪಾಂಡವರು ತೃಣಕ್ಕೆ ಸಮಾನ. ಆದರೆ ಭೀಷ್ಮಾಚಾರ್ಯ ಯಾಕೆ ತಮ್ಮ ಶೌರ್ಯವನ್ನ ಪ್ರದರ್ಶನ ಮಾಡ್ತಾ ಇಲ್ಲ? ಒಂದು ವೇಳೆ ಪಾಂಡವರ ಮೇಲಿನ ಮಮಕಾರದಿಂದ ಭೀಷ್ಮಾಚಾರ್ಯ ಸರಿಯಾಗಿ ಯುದ್ಧ ಮಾಡ್ತಿಲ್ವಾ? ನನಗೂ ಸಂಶಯ ಶುರುವಾಗಿದೆ. ಏನೋ ಸಮಸ್ಯೆ ಇದೆ. ಶಕುನಿ ನುಡಿದ ಮಾತು ದುರ್ಯೋಧನನ ಮನದಲ್ಲಿ ಆಳವಾಗಿ ಬೇರೂರುತ್ತೆ. ಭೀಷ್ಮ ಪಿತಾಮಹ ಪಾಂಡವರ ಪಕ್ಷಪಾತಿಯಂತೆ ವರ್ತಿಸುತ್ತಿದ್ದಾರಾ ಅನ್ನೋ ಸಂಶಯ ಕೌರವೇಶ್ವರನನ್ನ ಕಾಡೋದಕ್ಕೆ ಶುರುವಾಗುತ್ತೆ. ಆಗ ದುರ್ಯೋಧನನೇ ಖುದ್ದು ಭೀಷ್ಮಾಚಾರ್ಯರ ಬಿಡಾರಕ್ಕೆ ಬರ್ತಾನೆ. ಪಿತಾಮಹರೇ, ಕೌರವೇಶ್ವರನ ನಮನಗಳು. ಮನೋಬಲ ಸಿದ್ಧಿರಸ್ತು. ಇಂದು ಸಹ ಯುದ್ಧದಲ್ಲಿ ನಮ್ಮ ಸೇನೆಗೆ ಹಿನ್ನಡೆಯಾಗಿದೆ. ಹೌದು ಸುಯೋಧನ, ಪಾಂಡವರು ದಿನದಿಂದ ದಿನಕ್ಕೆ ಮೇಲುಗೈ ಸಾಧಿಸುತ್ತಿದ್ದಾರೆ. ಅದು ಹೇಗೆ ಸಾಧ್ಯವಾಗುತ್ತೆ ಪಿತಾಮಹ? ನಿಮ್ಮ ಪರಾಕ್ರಮದ ಮುಂದೆ ಪಾಂಡವರು ತೃಣಕ್ಕೆ ಸಮಾನವಲ್ಲವೇ? ಹೀಗಿರುವಾಗ ನೀವೇಕೆ ಪಾಂಡವರ ಮುಂದೆ ಅಸಹಾಯಕರಾಗಿದ್ದೀರಾ? ನೀವೇಕೆ ನಿಮ್ಮ ಶೌರ್ಯವನ್ನ ಪ್ರದರ್ಶನ ಮಾಡ್ತಾ ಇಲ್ಲ? ನೀವು ಯುದ್ಧದಲ್ಲಿ ನಿಸ್ತೇಜವಾಗಿರುವುದನ್ನ ನೋಡಿದ್ರೆ ಪಾಂಡವರ ಪಕ್ಷಪಾತಿ ಆಗಿದ್ದೀರಿ ಅನ್ನೋ ಸಂಶಯ ನನ್ನಲ್ಲಿ ಮೂಡುತ್ತಿದೆ. ದುರ್ಯೋಧನ ನುಡಿದ ಸಂಶಯದ ಮಾತುಗಳನ್ನ ಕೇಳಿದ ಭೀಷ್ಮಾಚಾರ್ಯರ ಮನಸ್ಸಿಗೆ ನೋವಾಗುತ್ತೆ. ಇದೆಂತಹ ಅಪಕೀರ್ತಿ ನನಗೆ ಎಂದು ಬೇಸರಗೊಳ್ತಾರೆ. ಕೂಡಲೇ ತಮ್ಮ ಬತ್ತಳಿಕೆಯಿಂದ 5 ಬಂಗಾರದ ಬಾಣಗಳನ್ನ ತೆಗೆದು ದುರ್ಯೋಧನನ ಕೈಗಿಡ್ತಾರೆ. ತಮ್ಮ ಎಲ್ಲಾ ಶಕ್ತಿಯನ್ನ ಆ ಬಾಣಗಳಲ್ಲಿ ತುಂಬಿಬಿಡ್ತಾರೆ. ಸುಯೋಧನ, ತೆಗೆದುಕೋ ಈ 5 ಬಾಣಗಳನ್ನ. ನನ್ನಲ್ಲಿದ್ದ ಸರ್ವ ಶಕ್ತಿಯನ್ನ ತುಂಬಿದ್ದೇನೆ. ಈ 5 ಬಾಣಗಳನ್ನ ಪಾಂಡವರ ಮೇಲೆ ಪ್ರಯೋಗಿಸು. ಈ ಬಾಣಗಳ ಗುರಿಯನ್ನ ಹರಿಹರ ಬ್ರಹ್ಮಾದಿಗಳಿಂದಲೂ ತಪ್ಪಿಸೋಕೆ ಸಾಧ್ಯವಿಲ್ಲ. ಇದರಿಂದ ಪಾಂಡವರ ಸಾವು ಶತಸಿದ್ಧ. ಆದರೆ ಧರ್ಮವನ್ನೇ ಬಿಟ್ಟು ರಾಜದ್ರೋಹ ಮಾಡಿದೆ ಅನ್ನೋ ಕಳಂಕ ಈ ಭೀಷ್ಮನ ಹೆಸರಿಗೆ ಅಂಟಿಸಬೇಡ. ಭೀಷ್ಮಾಚಾರ್ಯರು ನೀಡಿದ 5 ಬಾಣಗಳನ್ನ ನೋಡುತ್ತಿದ್ದ ದುರ್ಯೋಧನ
ಜಗತ್ತನ್ನೇ ಮರೆತು ಬಿಡ್ತಾನೆ. ಅಷ್ಟೊತ್ತಿಗೆ ರಾತ್ರಿಯಾಗಿ ಹೋಗಿತ್ತು. ಆ ಬಂಗಾರದ ಬಾಣಗಳನ್ನ ಹೊತ್ತ ದುರ್ಯೋಧನ ತನ್ನ ಬಿಡಾರಕ್ಕೆ ಆಗಮಿಸುತ್ತಾನೆ. ಆತನಿಗೆ ನಿದ್ದೆ ಬರೋದಿಲ್ಲ. ಆ ಬಾಣಗಳನ್ನ ನೋಡುತ್ತಾ ಕುರುಕ್ಷೇತ್ರ ಯುದ್ಧವನ್ನ ಗೆದ್ದ ಸಂಭ್ರಮ ಅವನನ್ನ ಆವರಿಸಿ ಬಿಡುತ್ತೆ. ಹೀಗಿರುವಾಗ ಅಚಾನಕ್ಕಾಗಿ ದುರ್ಯೋಧನ ಗಾಬರಿಗೊಳ್ತಾನೆ. ಯಾಕಂದ್ರೆ ಆ ಕ್ಷಣದಲ್ಲಿ ಸಾಕ್ಷಾತ್ ಮಧ್ಯಮ ಪಾಂಡವ ಅರ್ಜುನ ದುರ್ಯೋಧನನ ಕಣ್ಮುಂದೆ ಬಂದು ನಿಂತಿದ್ದ.